ಯೂಟ್ಯೂಬಿನ ನಿರ್ವಾಹಕರು ಈಗಾಗಲೇ 47,000 ಜನರ ಒಂದು ಸಂಪರ್ಕವನ್ನು ಹೊಂದಿದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಂಡಿದ್ದೀನಿ. ರಮಾದೇವಿ ರಾಜಲಕ್ಷ್ಮಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಎಲ್ಲರಿಗೆ ಆಶ್ಚರ್ಯ ಆಗ್ಬೋದು, ಎಲ್ಲರಿಗೆ ಒಂದೊಂದು ಹೆಸರಿದ್ದರೆ ಇವರಿಗೆ 2 ಹೆಸರಿದೆ. ರಮಾದೇವಿ ಒಂದು ಕಡೆ ಆದರೆ ರಾಜಲಕ್ಷ್ಮಿ ಅಂತ ಹೇಳಿ ಇನ್ನೊಂದು ಕಡೆ. ಅಂದರೆ ಒಂದು ತವರು ಮನೆ ಹೆಸರು, ಒಂದು ಗಂಡನ ಮನೆ ಹೆಸರನ್ನ 2 ಜೋಡಣೆ ಮಾಡಿಕೊಂಡು ಈಗಾಗಲೇ ಅವರ ಉದ್ದೇಶ ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಆ ಕ್ಷೇತ್ರದ ಲೈವ್ ಕಾರ್ಯಕ್ರಮಗಳನ್ನ ಎಲ್ಲ ಪ್ರತಿಯೊಬ್ಬರಿಗೂ ಅದನ್ನ ಲೈವ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಈಗಾಗಲೇ 900 ಲೈವ್ ಕಾರ್ಯಕ್ರಮಗಳನ್ನ ಇಡೀ ದೇಶದಾದ್ಯಂತ ಕ್ಷೇತ್ರದ ಮುಖಾಂತರ ತೋರಿಸಿದ್ದಾರೆ. ಯೂಟ್ಯೂಬ್ ಮುಖಾಂತರ ಕೂಡ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ ಅದನ್ನ ಲೈವ್ ಮುಖಾಂತರ ಅದನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಬ್ಬ ಮಹಿಳೆಯಾಗಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿರ್ತಕ್ಕಂಥ ಶ್ರೀಮತಿ ರಮಾದೇವಿ ರಾಜಲಕ್ಷ್ಮಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೊಬ್ಬ ಸಾಧಕ ಮಹಿಳೆ ಶ್ರೀಮತಿ ಗೀತಾಬಾಯಿ ಪಾಂಡವಂಗಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ವಾಗತ ಕೋರ್ತಾ. ಈಗಾಗಲೇ ನಮ್ಮ ಗೀತಾಬಾಯಿ ಪಾಂಡವಂಗಿ ಅವರು ಜಗನ್ನಾಥದಾಸರ ಮೇರುಕೃತಿ ಭಾಮಿನಿ ಶಂಕರದಲ್ಲಿರ್ತಕ್ಕಂಥ ಮಾಡಬೇಕು, ಎಲ್ಲರ ಮನೆಯಲ್ಲಿ ಹರಿಕಥಾಮೃತದ ಪಾರಾಯಣ ನಡೀತಿರಬೇಕು ಎಂಬ ಉದ್ದೇಶದಿಂದ ಅವರ ತಮ್ಮ ಈ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಸಾಧಾರಣ 25 ವರ್ಷ ಸತತವಾಗಿ ಈ ಹರಿಕಥಾಮೃತ ಸಾರದಲ್ಲಿ ಒಂದು ಸಂಶೋಧನೆ ಕೂಡ ಮಾಡಿದ್ದಾರೆ. ಅದನ್ನ ಮಾಡಿದ್ರೆ ಅಂದ್ರೆ ನಮ್ಗೆ ಏನು ಲಾಭ ಅನ್ನೋ ಬಗ್ಗೆ ಅವರು ಕೂಡ ಒಂದು 5 ನಿಮಿಷದಲ್ಲಿ ಮಾತಾಡ್ತಿದ್ದಾರೆ. ಅದಕ್ಕೆ ಮುಂಚೆ ನಮ್ಮ ರಮಾದೇವಿ ರಾಜಲಕ್ಷ್ಮಿಯವರು ತಮ್ಮ ಕೆಲಸದ ಬಗ್ಗೆ, ತಾವು ಮಾಡತಕ್ಕಂಥ ಕಾರ್ಯ ಬಗ್ಗೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಬೋದೇ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಮಠಾಧೀಶರಾದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ನಮ್ಮ ಕಡೆಯಿಂದ ಭಕ್ತಿಪೂರ್ವಕ ನಮಸ್ಕಾರ. ಒಂದ್ಸತಿ ಮಂತ್ರಾಲಯಕ್ಕೆ ಹೋದಾಗ ನಮ್ಮ ಸ್ವಾಮಿಗಳು ಈ ಥರ ನಮ್ಮ ಸ್ವಾಮಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳಿದ್ದಕ್ಕೆ ತುಂಬ ಸಂತೋಷಪಟ್ಟು, ನಮ್ಮ ಹಿಂದೂ ಸನಾತನದ ಧರ್ಮನ ನೀವು ಉಳಿಸ್ತಾ ಇದ್ದೀರಾ, ನಿಮ್ಮಂಥವ್ರಿಗೆ ನಮ್ಮ ಕಡೆಯಿಂದ ಯಾವ ರೀತಿ ಸಹಾಯ ಬೇಕಾದರೂ ಕೂಡ ನಾನು ಮಾಡ್ಕೊಡ್ತೀನಿ ಅಂತ ನಮ್ಮ ಸ್ವಾಮಿಗಳು ಹೇಳಿದ್ದಾರೆ. ನಮ್ಮ ಸ್ವಾಮಿಗಳ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥ ಮುನಿ ವಿಶ್ವೇಶ ನಿಷ್ಠದ ಮಂದೆ ಪರಿವ್ರಾಟ್ ಚಕ್ರವರ್ತಿನ ನಮ್ಮ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಪಂಚ ಪರ್ಯಾಯದಲ್ಲಿ ನಾನು ಒಂದ್ಸತಿ ಉಡುಪಿಗೆ ಹೋದಾಗ ಸ್ವಾಮಿ ನೀವು ಆಶೀರ್ವಾದ ಮಾಡಬೇಕು ಅಂದಾಗ, ಇದು 5ನೇ ವರ್ಷ ನಾನು ವಿದ್ಯಾಪೀಠದಲ್ಲಿ ಶಿಬಿರ ಮಾಡ್ತಿದ್ದು, ಸ್ವಾಮಿ ನಿಮ್ಮ ಆಶೀರ್ವಾದ ಬೇಕು ಅಂದಾಗ ನಮ್ಮ ಪೇಜಾವರ ಮಠಾಧೀಶರಾದ ಸ್ವಾಮಿಗಳು ನಿರಂತರ ಪಾಠ ಮಾಡುವಂತ ಅಂದರು. ಆವಾಗ ಕರೋನಾ ಟೈಮು, ಸ್ವಾಮಿ ಏನು ಪಾಠ ಮಾಡಕ್ಕೆ ಬರಲ್ಲ ಸ್ವಾಮಿ ಅಂದಾಗ, ಕೃಷ್ಣ ಇದ್ದಾನೆ ಅಂತಂದ್ರು. ಆ ಕೃಷ್ಣನ ಆಶೀರ್ವಾದದಿಂದ ಇವತ್ತು 900 ವಿಡಿಯೋ ಆಗಿದೆ, 61,000 ಜನ ಸಬ್ಸ್ಕ್ರೈಬ್ ಇದ್ದಾರೆ. ಸೇರಿ ಕೃಷ್ಣ ಜಪ ಮಾಡದೆ ಒಂದು ತೊಟ್ಟು ನೀರು ಸಹ ಕುಡಿಯಲ್ಲ. ಇದು ನಮ್ಮ ಕೃಷ್ಣನ ಆಶೀರ್ವಾದ, ಅವ್ರ ಕಾರುಣ್ಯ. ಮತ್ತೆ ಇನ್ನೊಂದು ನಮ್ಮ ಪೇಜಾವರ ಮಠಾಧೀಶರಾದ ವಿಶ್ವಪ್ರಸನ್ನ ತೀರ್ಥರು ರೀಸೆಂಟ್ ಆಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರು. ಸಂಸ್ಕೃತ ಸಾಹಿತ್ಯ ಶಿರೋಮಣಿ ಅಂತ. ಅವರ ಆಶೀರ್ವಾದ ಕೂಡ ಮಹಿಳೆಯರಿಗೆ ಏನೇನು ಪ್ರತಿಭೆ ಇದೆ ಅಂತ ಅವರು ನಮ್ಗೆಲ್ಲನೂ ಹೊರಹೊಮ್ಮಿ ನಮ್ಗೊಂದು ಇಲ್ಲಿ ಫೌಂಡೇಶನ್ ಹಾಕಿರೋರೆ ನಮ್ಮ ಸ್ವಾಮಿಗಳು. ಅಂತವ್ರಿಗೂ ಕೂಡ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಹೇಳ್ತಾ, ಇನ್ನು ಮಹಿಳೆಯರು ತುಂಬಾ ಜನ ಬಂದಿದ್ದೀರಾ. ಇದು ಗೊತ್ತಿರೋರ್ಗಲ್ಲ, ಗೊತ್ತಿದ್ದಿರೋರು ಹೇಳ್ತೀನಿ. ಒಂದು ವಿಷಯ ಹೇಳ್ತೀನಿ, ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಏನು ಅಂತಂದ್ರೆ, ಯಜಮಾನರಿಂದ ನಮಗೆ ಎಲ್ಲ ರೀತಿಯೂ ಸಹಕಾರ ಸಿಗುತ್ತೆ. ಹೌದಲ್ವಾ? ಆ ಯಜಮಾನರು ಚೆನ್ನಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆದ್ರೆ ಕೆಲವರು ಏನು ಮಾಡೋದೇ ಇಲ್ಲ ಗೊತ್ತಾ. ನಾನು ಬಂತು ಅಂದ್ರೆ ಓಡ ಕುಂಕುಮ ಹಚ್ಕೊಂಡ್ ಬರ್ತಾರೆ ಹಣೆಗೆ. ನನ್ಗೆ ಎದುರ್ಕೊಂಡಲ್ಲ, ನಿಮ್ಮ ಯಜಮಾನರು ಚೆನ್ನಾಗಿರ್ಬೇಕು, ಮುತ್ತು ಕುಂಕುಮ ಹಚ್ಕೋಬೇಕು. ಮೊದಲು ಗೋಪಿ ಚಂದನ ಹಚ್ಕೊಂಡು ಅದ್ರ ಮೇಲೆ ಗದಾನಾರಾಯಣ ಮುದ್ರೆ ಹಚ್ಕೊಂಡು ಅದ್ರ ಮೇಲೆ ಕುಂಕುಮ ಹಚ್ಕೊಂಡ್ರೆ ಅವಾಗ ಲಕ್ಷ್ಮೀದೇವಿ ಸನ್ನಿಧಾನ ಗಂಡನ ಆಯಿಸಿ ಹೆಚ್ಚುತ್ತೆ ಅಂತ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳಿದೆ. ಆದ್ರೂ ಕೆಲವರು ಮಾತ್ರ ಕುಂಕುಮ ಹಚ್ಕೋತಾರೆ, ಕೆಲವರು ನನ್ಗೆ ಹೆದರ್ಕೊಂಡು ಹಚ್ಕೊಂಡು ಬರ್ತಾರೆ. ನನಗೆ ಹೆದರ್ಕೊಳ್ಳೋದಲ್ಲ, ನಿಮಗೆ ಯಜಮಾನರು ಬೇಕು ಅಂದ್ರೆ ನೀವು ಇದನ್ನ ಆಚರಣೆ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬೇಡಿ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೇರೆ ವರ್ಣದವರು ಎಷ್ಟು ಚೆನ್ನಾಗಿ ಗೋಪಿ ಚಂದನ ಅರ್ಶನ ಗದಾನ ಮುದ್ರೆ ಹಚ್ಕೊಂಡು
ಮತ್ತೆ ಪ್ರತಿಯೊಬ್ಬರು ಅಷ್ಟೇ ಯಾರ್ಯಾರು ಚುಕ್ಕಿ ಇಟ್ಕೊಂಡಿದ್ದೀರೋ, ಹಣೆ ಬಟ್ಟೆ ಇಟ್ಕೊಂಡಿದ್ದೀರೋ, ಮತ್ತೆ ಗುಂಡು ಕುಂಕುಮ ಇಟ್ಕೊಂಡಿದ್ದೀರೋ ದಯವಿಟ್ಟು ಇಟ್ಕೋಬೇಡಿ. ಯಜಮಾನ್ರು ಇರೋವರೆಗಷ್ಟೇ ಒಂದು ಹೆಣ್ಣಿಗೆ ಬೆಲೆ, ಯಾರು ತಪ್ಪು ತಿಳ್ಕೋಬೇಡಿ. ಮತ್ತೆ ಯಜಮಾನ್ರು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಏನೇ ಕಷ್ಟ ಆದ್ರೂ ಕೂಡ ನಾವು ಆಚರಣೆ ತಂದ್ಕೋಬೇಕು ಅಂತ ಹೇಳ್ತಾ ಹರೇ ಶ್ರೀನಿವಾಸ ಈ ತೊದಲು ನುಡಿನ ಶ್ರೀ ಕೃಷ್ಣಾರ್ಪಣಮಸ್ತು. ಉಪಯುಕ್ತ ಮಾತುಗಳನ್ನ ಮಹಿಳೆಯರಾಗಿ ಹೇಳಿರ್ತಕ್ಕಂಥ ಶ್ರೀಮತಿ ರಮಾದೇವಿ ರಾಜಲಕ್ಷ್ಮಿ ಅವರಿಗೆ ಒಂದು ಜೋರಾಗಿ ಚಪ್ಪಾಳೆ ಮುಖಾಂತರ ಶ್ರೀಮತಿ ಶ್ರೀದೇವಿ ಕಲ್ಲೂರ್ಕರ್ ಅವರು ಬಂದು ಇವರಿಗೆ ಗೌರವಿಸಬೇಕಂತ ಕೇಳ್ಕೊಳ್ತೀನಿ. ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಶ್ರೀ ಸ್ತ್ರೀಯರು ಮುಖ್ಯವಾಗಿ ಮಾಡಲೇಬೇಕಾದದ್ದೇನು ಅಂತ ಈಗ ರಮಾದೇವಿಯವರು ಹೇಳಿದರು. ಮಾಂಗಲ್ಯ ದ್ರವ್ಯಗಳನ್ನ ಬಹಳ ಆದರಪೂರ್ವಕವಾಗಿ ಎಲ್ಲರೂ ಧಾರಣ ಮಾಡಬೇಕು ಅಂತ, ಅದರಲ್ಲಿಯೂ ಕುಂಕುಮ ಅಂತ ಮುಖ್ಯವಾಗಿ ಹೇಳಿದರು. ಹಾಗೆ ಸ್ತ್ರೀಯರು ಇನ್ನೂ ಒಂದು ಬಹಳ ಮುಖ್ಯವಾದ ಕೆಲಸ ಏನು ಅಂತಂದ್ರೆ, ಜಗನ್ನಾಥ ದಾಸರು ಹೇಳಿದ್ದಾರೆ, ಗ್ರಹ ಕರ್ಮವ ಬ್ಯಾಸರದರೆ ಪರಮೋತ್ಸಾಹದಿ ಮಾಡುತ್ತನು ಜಗದ ಮಗಿತನ ಸೇವೆ ಇದನ್ನು ತಲಿಮೋದದಿ ಅಹರಹ ಮನದಿ ಸಮರ್ಪಿಸುತ್ತಿರುವುದೇ ಫಲವಿದು ಬಾಳುವುದಕ್ಕೆ. ಬೇಕಾದಷ್ಟೆಲ್ಲ ನಾಮಸ್ಮರಣೆಗಳನ್ನು ಮಾಡೋದು ಮತ್ತೆ ಎಲ್ಲ ಮಾಡ್ಬೋದು, ಆದ್ರೆ ಗ್ರಹ ಕರ್ಮವನ್ನ ಬ್ಯಾಸರ ಬಂದೇ ಇರ್ತದೆ. ಏನ್ರಿ ದಿನ ದಿನ ಇದನ್ನೇ ಮಾಡೋದು, ಎಷ್ಟು ಮಾಡ್ಬೇಕು ನಾವು ಅನ್ನೋ ಅಭಿಪ್ರಾಯ ಬರುತ್ತಲ್ಲ, ಹಾಗೆ ಅನ್ಕೊಳ್ಬಾರ್ದು. ಸ್ತ್ರೀ ಆದವಳು ಯಾವಾಗ್ಲೂ ಅದಕ್ಕೋಸ್ಕರ ನಮ್ಮನ್ನ ಸಹನೆ ಅನ್ನೋದು ಸ್ತ್ರೀಯಲ್ಲಿ ಇರ್ಬೇಕಾಗುತ್ತ ಮುಖ್ಯ ಲಕ್ಷಣ ಅಂತ ಹೇಳಿ, ಎಷ್ಟೇ ಮನೆ ಕೆಲಸಗಳು ಏನೇ ತಾಪಗಳು ಆದ್ರೂ ಕೂಡ ಅದನ್ನ ಜಗದ ಮಹಿತನ ಸೇವೆ ಇದೆ ಅನ್ನುತ್ತಲಿ ಅಂತ ಹೇಳ್ತಾರೆ. ಇದು ಬರ್ಬೇಕಾದ್ರೆ ಸುಲಭವಾಗಿ ಬರಲ್ಲ, ಅದು ನಾವು ಒಡಗುತ್ತಾನೆ ಮಾಡೋದು. ಆದ್ರೆ ಇದು ಬರ್ಬೇಕಾದ್ರೆ ನಮಗೆ ಸಜ್ಜನರ ಸಂಘ ಆಗ್ಬೇಕು, ಆ ಸಜ್ಜನರ ಸಂಘದಿಂದ ಶ್ರವಣ ಆಗ್ಬೇಕು. ಆ ಶ್ರವಣದಿಂದ ಓಹೋ ಇದು ಇಷ್ಟೊಂದು ಸರಿಯಾದದ್ದು ಸಿಹಿಯಾದದ್ದು ಯಾವುದು ಅಂದ್ರೆ, ಮನೆಯ ಪ್ರತಿಯೊಂದು ಕರ್ಮಗಳು ಕೂಡ ಆ ಭಗವಂತನಿಗೆ ಮಾಡತಕ್ಕಂತಹ ಸೇವೆ. ನಾವು ಮಾಡೋದು ಯಾರಿಗೆ? ನಮ್ಮನೆಯಲ್ಲಿರೋ ಗಂಡ ಮಕ್ಕಳು, ನನ್ನ ಮನೆ ಚೆಂದಾಗಿರ್ಬೇಕು ಅಂತ ಅದ್ರ ಕಸ ಹೊಡೆಯೋರು ತೆಗೆಯೋರು, ಅದರಲ್ಲೇ ಅನುಸಂಧಾನ ಮಾಡ್ಕೊಳ್ರಿ. ಏನು ಅಂದ್ರೆ, ಮನೆ ಕಸ ಅಂದ್ರೆ ರಜಸ್ಸಿದ್ದಾಗೆ ಆ ರಜಸ್ಸಿನ ಗುಣ ನಮ್ಮಲ್ಲಿ ಹೋಗ್ಲಿ, ತಾಮಸ ರಾಜಸ ಗುಣಗಳು ಹೋಗ್ಲಿ ಅನ್ನೋದಕ್ಕಾಗಿ ಮನೆಯ ಕಸ ಗುಡಿಸಿ ಬಳದು ಸಾರಿಸಿ ರಂಗವಲ್ಲಿಯನ್ನು ಹಾಕಿ ರಂಗಾನಿ ಒಲಿ ಎಂಬುವುದಾಗಿ ರಂಗವಲ್ಲಿಯನ್ನು ಹಾಕೋದು, ಈ ತೆರನಾದಂತಹ ಪ್ರತಿಯೊಂದು ಕರ್ಮಗಳಲ್ಲಿಯೂ ನಾವು ಅದನ್ನ ಆನಂದ ಪಡ್ತಾ. ಅದಕ್ಕೆ ಶಬ್ದದಲ್ಲಿ ದಸರಾಯಲ್ಲಿ 2 ಸಲ ಪರಮೋತ್ಸಾಹದಿ ಅಂತ ಹೇಳ್ತಾರೆ. ಅತ್ಯಂತ ಉತ್ಸಾಹ ಇರ್ಬೇಕು, ಮತ್ತೆ ಕೊನೆಗೆ ಮೋದದಿ ಅಂತ ಹೇಳ್ತಾರೆ. ಹೀಗೆ 2 ಬಾರಿ ಕತ್ತಿ ಹೇಳ್ಬೇಕಾದ್ರೆ ಆ ಜಗದ ಮಹಿತನ ಸೇವೆ ಇದೆ ಅನ್ನೋದಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಅಡಿಗೆ ಮಾಡ್ಬೇಕಾಗಿದ್ರು, ಅಂತರ್ಯಾಮಿಯಾದಂತಹ ಭಗವಂತನಿಗೆ ನಮ್ಮ ಯಜಮಾನರಿಗೆ ಮಾಡಿ ಹಾಕಿದ್ರು. ಏನೋ ಬಿಸಿ ನೀರು ಕಾಸಿದ್ವು, ಅಡಿಗೆ ಮಾಡಿದ್ವು, ಊಟಕ್ಕೆ ಹಾಕಿದ್ವು, ಚಳಿಗಾಲ ಇದೆ ಮಕ್ಕಳಿಗೆಲ್ಲ ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ಕಾಸಿ ಕೊಟ್ಟೆವು, ಅವ್ರಿಗೆ ಸ್ನಾನ ಮಾಡಿಸಿದೆವು. ಚಿಕ್ಕ ಮಕ್ಕಳನ್ನು ಎರೆಯುವಾಗ ಬಾಲಗೋಪಾಲಕೃಷ್ಣ ಸ್ವಾಮಿ ಸೇವೆ ಇತ್ತು ಎನ್ನುವಂತಹ ಒಂದು ಅನುಸಂಧಾನವನ್ನು ಇಟ್ಕೊಳ್ಬೇಕು. ಆರಂಭಗಳಲ್ಲಿ ಅದನ್ನು ಸಮರ್ಪಣೆ ಮಾಡತಕ್ಕಂತಹ ಬುದ್ಧಿಯನ್ನ ನಾವು ನಿರಂತರದಲ್ಲೂ ತಂದುಕೊಳ್ಬೇಕು ಅನ್ನೋದಕ್ಕೆ ದಾಸರು ಅಹರಹರ ಅಂತಿದ್ದಾರೆ. ನಾವು ಒಂದೇನೋ ಕೆಲಸ ಮಾಡಿದ್ವಿ, ದಿನಾ ಚಪಾತಿ ಮಾಡೋದು ನಾವೇ, ದಿನಾ ಬಕ್ರಿ ಮಾಡೋದು ನಾವೇ, ದಿನಾ ಬಟ್ಟೆ ಬಗೆಯೋದು ನಾವೇ, ಈ ರೀತಿ ಅಂದ್ಕೊಳ್ಳಿ. ನೀ ಮಾಡೋದಿಲ್ಲ, ಸಕಲ ಇಂದ್ರಿಯಗಳ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಭಗವಂತ ಒಳಗೆ ನಿಂತುಕೊಂಡು ವಾಯುದೇವರನ್ನು ಇಟ್ಟು ಇಷ್ಟೆಲ್ಲ ಕರ್ಮಗಳನ್ನು ನಡೆಸ್ತಾ
ನಮ್ಮ ಮಠ. ಯಾಕಂತ ಹೇಳಿದ್ರೆ ಅಷ್ಟು ಎಲ್ಲರೂ ಗಡಿಬಿಡಿಯಿಂದ ಓಡಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಶ್ರೀಮಠದ ವ್ಯವಸ್ಥಾಪಕರು, ನಮ್ಮೆಲ್ಲರ ಸ್ನೇಹಿತರು ಆಗಿದ್ದಂಥ ವೇಣುಗೋಪಾಲಾಚಾರ್ಯರನ್ನ ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡೋಣ. ಅವರು ಹೇಳಿದರು, ಶ್ರೀಪಾದಂಗಳವರು ಒಂದು ಅಪ್ಪಣೆ ಕೊಟ್ಟಿದ್ದಾರೆ, ಜ್ಞಾನ ಕಾರ್ಯಕ್ಕೆ ಇಲ್ಲ ಅಂತಕ್ಕಂಥ ಶಬ್ದ ಹೇಳ್ಬೇಡ ಅಂತ ಹೇಳಿ ಅವ್ರನ್ನ ಡೆಬ್ಯೂಟ್ ಮಾಡಿದ್ದೇ ಉದ್ದೇಶ ಅದು. ಅವತ್ತಿನಿಂದ ಎಂದು ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಜ್ಞಾನ ಕಾರ್ಯಗಳು ಮಾಡತಕ್ಕಂಥ ಒಂದು ವಿಶೇಷ. ಯಾಕಂದ್ರೆ ಸಾಧಾರಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಠಗಳನ್ನು ನೋಡ್ಕೊಂಡು ಬಂದು ಇಡೀ ಭಾರತಾದ್ಯಂತ ಸಂಚಾರ ಮಾಡಿ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮ ಅನುಗ್ರಹಕ್ಕೆ ಪಾತ್ರರಾದವರು ಅಂತ ಹೇಳಿದ್ರೆ ನಮ್ಮ ವೇಣುಗೋಪಾಲಾಚಾರ್ಯರು. ಅವರ ಸಾಧನೆ ಮಾತು ಕಡಿಮೆ, ಅದರ ಕೆಲಸ ಜಾಸ್ತಿ. ಕೇವಲ ನಿನ್ನೆ ಹೇಳಿದೆವು ನಾವು 4-5 ಗಂಟೆಗೆ ರೆಡಿ ಇರುತ್ತೆ ಅಂತ ಹೇಳಿ. ನಾನು ಬಂದು ಹೊತ್ತಿನಾಗ 4:15 ಇಡೀ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡಿ ಕೂತಿದ್ರು. ಅಂದ್ರೆ ಅವ್ರಿಗೆ ಇರ್ತಕ್ಕಂಥ ಆಸಕ್ತಿ, ದಾಸ ಸಾಹಿತ್ಯ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಜ್ಞಾನಕಾರಿಗಿರ್ತಕ್ಕಂಥ ಮನಸ್ಸು ನೋಡಿದರೆ ನಿಜವಾಗ್ಲೂ ಬಹಳ ಸಂತೋಷವಾಗ್ತಾ ಇದೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ. ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಬಲವಿ ನಮ್ಮ ಸಾಮಗ ಗುರಾಚಾರ್ಯರು ಕೂಡ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳನ್ನ ಮುಕ್ತಿ ಕಾರ್ಯ ನೋಡಬೇಕು. ಭಕ್ತಿಯಿಂದ, ಶ್ರದ್ಧೆಯಿಂದ, ತನ್ಮಯತೆಯಿಂದ ರಾಯದ ಪೂಜೆ ಮಾಡುತ್ತಾ ಬಂದಂತ ಭಕ್ತರಿಗೆ ಅಭಯ, ನಮ್ಮ ಕೆಲವೊಂದು ಮಾತುಗಳಿಂದ ಅವರಿಗೆ ಒಂದು ಏನು ಈ ಸಮಸ್ಯೆಗಳಿರ್ತದೆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಪರಿಹಾರ ಮಾಡತಕ್ಕಂಥ ಯಾರೇ ಒಂದು ವ್ಯಕ್ತಿ ಶ್ರೀಮಠಕ್ಕೆ ಬಂದರೆ ಸಾಮಗ ಗುರಾಚಾರ್ಯರಿದ್ರೆ ಅವರಿಗೆ ಆನಂದ. ಅವರಿಗೆ ಅಂತ ವ್ಯಕ್ತಿ ಇವತ್ತು ನಮಗೆ ಅತಿಥಿಗಳಾಗಿ ಸಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಪೂರ್ವವಾಗಿ ತಮ್ಮೆಲ್ಲರವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಬ್ಬ ಸಾಧಕರು ಗೋಪಾಲ ಕುಲಕರ್ಣಿಯವರು. ಅವರ ಸಾಧನೆ ಮಾತು ಕಡಿಮೆ ಅವರು. ಯಾಕಂತ ಹೇಳಿದ್ರೆ ಇವತ್ತು ಭಜನಾ ಮಂಡಳಿಗಳು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತರು ನಮ್ಮ ಗೋಪಾಲ ಕುಲಕರ್ಣಿಯವರು. ಕೇವಲ TTD ತಿರುಮಲ ತಿರುಪತಿ ದೇವಸ್ಥಾನ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಒಂದು ಸಂಯೋಜಕರಾಗಿ ಅದ್ಭುತವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಈ ವೇದಿಕೆಯಲ್ಲಿ ಕೂಡ ಮಾಡಿ ಇವತ್ತು ಜನರ ಅನುರಾಗಿಯಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸುಸ್ವಾಗತ ಕೋರ್ತಾ, ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಸಂಗೀತ ಪ್ರತಿಷ್ಠಾನದ ಅಧ್ಯಕ್ಷರು ಆಗಿದ್ದಂಥ ಪಂಡಿತ ಮಾಧವಗುಡಿಯವರ ಪುತ್ರಿ ಆಗಿದ್ದಂಥ ಭಾರ್ಗವಿ ಕುಲಕರ್ಣಿ ಅವರನ್ನು ಕೂಡ ನಾನು ಸುಸ್ವಾಗತ ಮಾಡ್ತಾ, ಈಗ ಪರಮ ಪೂಜ್ಯ ನಮ್ಮ ವೇಣುಗೋಪಾಲಾಚಾರ್ಯರು 2 ಮಾತು ಹೇಳಬೇಕಂತ ಕೇಳ್ಕೊಳ್ತಿದ್ದೆ. ಶ್ರೀ ರಾಘವೇಂದ್ರ ಅವರು ನಮ್ಮ ಅತ್ಯಂತ 14ರಲ್ಲಿ ವಿರಾಜಮಾನರಾದ ಶ್ರೀ ಸುಧೇಂದ್ರ ಶ್ರೀಪಾದಂಗಳವರಿಗೆ ನಮಸ್ಕರಿಸುತ್ತಾ, 3 ದಿನಗಳಿಂದ ಜ್ಞಾನ ಕಾರ್ಯ ನಡೀತಾ ಬಂದಿದೆ. 5 ಗಂಟೆ ಜ್ಞಾನ ಕಾರ್ಯ ಅಂತ ಹೇಳಿದ್ದಕ್ಕಾಗಿ ಎಷ್ಟೊಂದು ಜನ ಬಂದಿದ್ದಾರೆ. ನಮ್ಮ ಮಾತನ್ನೇ ಜ್ಞಾನ ಕಾರ್ಯದ ಮಾತಿಗಾಗಿ ಜನ ಬಂದಿದ್ದಾರೆ. ಜ್ಞಾನ ಕಾರ್ಯಕ್ಕಾಗಿಯೇ ಮಠ. ಇದು 365 ದಿವಸ ನಿರಂತರ ಜ್ಞಾನ ಕಾರ್ಯ ನಡೀಬೇಕು ಎಂಬ ಉದ್ದೇಶ ನಿಮ್ಮದಾಗಿದೆ, ನಮ್ಮದಾಗಿದೆ. ಆಚಾರ್ಯ ಮನೆ ಚಿಕ್ಕದಲ್ಲಿ ಜ್ಞಾನ ಕಾರ್ಯ ಎಲ್ಲಿ ಮಾಡಿಸ್ಬೇಕು, ಮಠ ನಿಮ್ಮದು, ನಮ್ಮದಾಗಿದೆ. ಈ ರೀತಿಯಾಗಿಲ್ಲ ಜ್ಞಾನ ಕಾರ್ಯಕ್ಕೆ ಮುಂದಾದ 365 ದಿವಸಗಳ ಸನ್ನಿಧಾನದಲ್ಲಿ ಜ್ಞಾನ ಕಾರ್ಯ ಆಗಿ ಆ ಸುಖವನ್ನು ನಾವೆಲ್ಲರೂ ಉಣ್ಣೋಣ ಅಂತ ಹೇಳ್ತಾರೆ. ರಮಣ್ಣಾಚಾರ್ಯರ ಪ್ರವಚನ ಅಂದರೆ ಜಗತ್ ಪ್ರಸಿದ್ಧಿ. 3 ದಿವಸ ಬಂದು ನಿನ್ನೆ ಒಂದು ಜೇತುಕದ ಕಥೆ ಹೇಳಿ ಮುಗಿಸ್ಬೇಕು. ನಾವು ಒಂದು ಸಂಗ್ರಹಕ್ಕೆ ಆಗಲಿ 24 ಪ್ರಗತಿ ಗುರುಗಳ ಪಾಠವನ್ನು ಅವ್ರು ಕೇಳಬೇಕಂದ್ರೆ ಒಂದು 15 ದಿವಸ ಆಗಬೇಕು ಮಿನಿಮಮ್. ಒಂದೊಂದು ಗುರುಗಳಿಗೆ 2 ಗುರುಗಳಿಗೆ ಒಂದೊಂದು ದಿವಸ ಆದರೂ ಕೂಡ 15 ದಿವಸ ಹೌದಾ. ಪುನಃ ಇನ್ನೊಮ್ಮೆ ಇಲ್ಲಿ 1 ವಾರ ಬರುವಂತೆ ಮಾಡಿ ಅಂತ ನಿಮಗೆ ಹೇಳ್ತಿಲ್ಲ. ನೀವೆಲ್ಲ ಕರೆ ಭಕ್ತರ ಕರೆಗೆ ಹೋಗ್ಬಿಡ್ಬೇಕು. ಈ ಪದ್ಮಶ್ರೀ ಅವರ ಸಂಗೀತದ ಇವರು ಹೋದ ವರ್ಷ ಅವರನ್ನು ಕರೆಸಿ ಈ ಒಂದು ಜ್ಞಾನ ಕಾರ್ಯ ಮಾಡಿದರು. ಪ್ರತಿ ವರ್ಷ ಅವರನ್ನು ಕರೆಯುವ ಸಂಕಲ್ಪ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಸಂಕಲ್ಪಕ್ಕೆ ಆಚಾರ್ಯ ಬಂದ ವಿದ್ವಾಂಸರಿಗೆಲ್ಲ ಇದು ತವರು ಮನೆ ಆಗಬೇಕು. ಅವ್ರಿಗೇನೋ ಕೆಲವೊಮ್ಮೆ ನ್ಯೂನತೆಗಳು ಇವು ಇರ್ಬೋದು, ಮಠ ಅವ್ರದ್ದೇನೆ. ಇನ್ನೇನಾದರೂ ಅದನ್ನು ನಾನು ಸರಿ ಮಾಡಿಕೊಡ್ತೇನೆ ಅಂತ ಮಠದ ಪರವಾಗಿ ನಾನು ಹೇಳ್ತಾನೆ. ಎಲ್ಲ ವಿದ್ವಾಂಸರನ್ನು ನೀವೆಲ್ಲ ಧೈರ್ಯವಾಗಿ ಕಲಿಸ್ಬೋದು. ಮನೆ ಬರೋಷ್ಟು ಆಚಾರ್ಯ ಹ್ಯಾಕೆ ಕಲಿಸ ಯೋಚನೆ ಮಾಡಬೇಡಿ. ಇನ್ನು ಒಲಿಯೋತ್ಸವ ಮಠಗಳು ಅವೇ. ಮುಂದಿನ ನಮ್ಮ ಜ್ಞಾನ ಕಾರ್ಯಕ್ರಮ ಹೀಗೆ ತಿಂಗಳ
ಒಂದು ಮಾಡ್ತಾ ಬಂದಿದ್ದೀವಿ. ನಾಳೆ ಮಧ್ವನವರಾತ್ರಿಯಲ್ಲಿ ವಿದ್ವಾಂಸರಾದ ಸತ್ಯಮೂರ್ತಾಚಾರ್ಯರ ಪ್ರವಚನ ಸುಮಂತ್ರಿಜಿಯ ನಂತರದಲ್ಲಿ ನಾಗೇಂದ್ರ ಸಪ್ತಾಹವನ್ನು ಬರುತ್ತೆ. ಆ ಸಪ್ತಾಹದಲ್ಲಿ ಆದ್ವಾನಿ ಸುಸವರ್ಣ ನಾಗರಾಚಾರ್ಯನ ಪ್ರಯತ್ನ ಮಾಡಿದ್ದೇನೆ ಮತ್ತು ಬೆಂಗಳೂರಿನ ಒಬ್ಬ ನೂತನ ವಿದ್ವಾಂಸರನ್ನ ಇದು ಮಾಡಿದ್ವಿ. ಇಬ್ಬರನ್ನು ಬರುವಂಥ ಮುಂದೆ ರಾಮನವರಾತ್ರೋತ್ಸವ ಪ್ರಾರಂಭ. ಮತ್ತೆ ಆಪತ್ಕಾಲಕ್ಕೆ ಒದಗಿದ ವಿದ್ವಾಂಸರು ನಿಮಗೆಲ್ಲ ಗೊತ್ತಿರ್ಬೋದು, ತುಪ್ಪ ಸಾಕರೆ ಅಂತ ಅವರನ್ನು ನಾನು ಆಹ್ವಾನ ಮಾಡಿ ರಾಮನವರಾತ್ರಿ 9 ದಿವಸಗಳ ಕಾಲ ತುಪ್ಪ ಸಕ್ಕರೆ ಕಾರ್ಯಕ್ರಮ ಇದೇ ರೀತಿಯಾಗಿ ಮುಂದೆ ಅವರ ಯುಗಾದಿಯಿಂದ ಇದೇ ರೀತಿಯ ಜ್ಞಾನ ಕಾರ್ಯಕ್ಕೆ ನಮ್ಮ ಗುರುಗಳ ಆದೇಶ ನಿರಂತರವಾಗಿ ಇರುತ್ತೆ ಅಂತ ಹೇಳ್ತಾ ಹೇಳಿ ಮಾತು ನಮಸ್ಕಾರ. ಹರೇ ಶ್ರೀನಿವಾಸ. ರೂಪಿಸಿ ತಿರುಪತಿ ತಿಮ್ಮಪ್ಪನ ದರ್ಶನ ಜೊತೆಗೆ ಮೆಟ್ರೋತ್ಸವ ಕಾರ್ಯಕ್ರಮಗಳನ್ನು ಮಾಡಿರತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಗೋಪಾಲ್ ಕುಲಕರ್ಣಿ ಅವರು ಕೂಡ 2 ಮಾತುಗಳು ಹೇಳಿದರು. ಇವತ್ತು ನಮ್ಮ ಬ್ರಹ್ಮಣ್ಯಾಚಾರ್ಯ ಅವರ ಪ್ರವಚನ ಇದೆ. ಹೆಚ್ಚಿಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಆದರೂ ನಮ್ಮ ಸಾಮಗಾಚಾರ್ಯ ಹೇಳಿದಂಗೆ ಬ್ರಹ್ಮಣ್ಯಾಚಾರ್ಯ ಪ್ರವಚನ ಯಾರಿಗೂ ಸಾಕಾಗಿಲ್ಲ. ನಮ್ಮ ಜೊತೆಗೆ ಭವಾನಿನಗರ ಶ್ರೀಮಠ ಇದೆ. ಹಾಗೂ ಬರುವಂಥ ದಿನಗಳಲ್ಲಿ TTD ದಾಸಾಹಿತ್ಯ ಪ್ರಾಜೆಕ್ಟ್ ಹಾಗೂ ಗುರುಸಾರ್ವಭೌಮ ದಾಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಸಪ್ತಾಹ ಕಾರ್ಯಕ್ರಮವನ್ನು ಮಾಡಿ ಬ್ರಹ್ಮಣ್ಯಾಚಾರ್ಯನ ಇನ್ನೊಂದು ಕರೆಸೋಣ, ದೊಡ್ಡ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ನಾನು ಅಪೇಕ್ಷೆ ಪಟ್ಟಿದ್ದೇನೆ. ಅದರ ಪ್ರಕಾರವಾಗಿ ನಾನು ನನ್ನ ಗುರುಗಳಾದ ಅನಂತೀರ್ಥಾಚಾರ್ಯ ಹತ್ರ ಮಾತಾಡಿ TTD ಪರ್ಮಿಷನ್ ತಗೊಂಡು ನಮ್ಮ ಶ್ರೀಮಠ ಆಗ್ತಿ ನಮಗೆ ದಾಸಾಹಿತ್ಯ ಪ್ರಾಜೆಕ್ಟ್ಗೆ ಯಾವಾಗಲೂ ಗೌರವಮಣಿಯಾಗಿ ನಿಂತಿದೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಇಚ್ಛೆ ಪಡ್ತೇನೆ. ಹಾಗೂ ಈಗ ಜನವರಿ 10 ಮತ್ತು 11ನೇ ತಾರೀಕಿನಂದು ಪೂಜ್ಯ ಪೇಜಾವರ ಮಠಾಧೀಶರ ಶ್ರೀ ವಿಶ್ವೇಶ್ವರ ಶ್ರೀಪಾದಗಳವರ ಪಾದಕಾರಾಧನೆಯನ್ನು ಮಾಡಬೇಕಂತ ನಾವು ಹುಬ್ಬಳ್ಳಿ ನಗರದ ವತಿಯಿಂದ ನಿಶ್ಚಯ ಮಾಡಿದ್ದೇವೆ. 10ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಭವಾನಿನಗರ ಶ್ರೀಮಠದಲ್ಲಿ ಸುಮಂಗಲಿಯಿಂದ ಲಕ್ಷ್ಮೀ ಶೋಭಾನ ಕಾರ್ಯಕ್ರಮ ಇದೆ. ಹಾಗೂ ಶ್ರೀಗಳ ತೊಟ್ಲು ಪೂಜೆ ಹಾಗೂ 11ನೇ ತಾರೀಕು ವಿಶ್ವೇಶ್ವರ ಶ್ರೀಪಾದಗಳವರ ಪಾದುಕಾರಾಧನೆ ಹಾಗೂ ಗುರುಗಳ ಸಂಸ್ಥಾನ ಪೂಜೆ ಶ್ರೀಕೃಷ್ಣ ಅಂತ ದಿಸ್ಪಾನಗರದಲ್ಲಿ ನಡೀತಿದೆ. ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಬೇಕೆಂದು ನಮ್ಮ ಸದ್ಭೂತಾಚಾರ್ಯರು ಬಂದಿದ್ದಾರೆ. ಅವ್ರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ವಿನಂತಿಸಿಕೊಳ್ತೇನೆ. ಹರೇ ಶ್ರೀನಿವಾಸ. ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಸಂಯೋಜಕರಾದ ಗೋಪಾಲ್ ಕುಲಕರ್ಣಿ ಅವರ ತಮ್ಮ ಮುಂದಿನ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ VK ಕುಲಕರ್ಣಿ ಅವರು ಅವರಿಗೆ ಸನ್ಮಾನ ಮಾಡಬೇಕು. ಕಿರಣ ಘರಾಣದ ಒಂದು ವಿಶೇಷ ಸಂಗೀತ ಕಾರ್ಯಕ್ರಮ, ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಸದಸ್ಯರಾಗಬೇಕು. ಅಂದರೆ ಆ ಒಂದು ಸಂಸ್ಥೆಯನ್ನು ಕೂಡ ನಾವೆಲ್ಲರೂ ಬಲಪಡಿಸೋಣ. ಅದಕ್ಕೆ ಸದಸ್ಯತ್ವದ ಫೀ 500 ರೂಪಾಯಿ ಇದೆ. ಅವರಿಗೆ ಕೊಟ್ಟರೆ ಅವರ ರಸೀದ್ ಕೂಡ ಕೊಡ್ತಾರೆ. ನಿಮ್ಮ ಸದಸ್ಯತ್ವ ಮಾಡಿಕೊಂಡು ಅವರಲ್ಲಿ ಏನೇನು ಕಾರ್ಯಕ್ರಮ ಆಗ್ತದೆ ದಾಸ ಬಹಳ ವಿಶೇಷವಾಗಿ ದಾಸವನ್ನು ಮಾಡಿದ್ದಾರೆ. ಅವರಿಗೆ ಶ್ರೀಮತಿ ಅಂಜಲಿ ಕುಲಕರ್ಣಿ ಅವರು ಗೌರವಿಸಿದ್ದಾರೆ. ಮುಂಗಡೆ ಬರಬೇಕು. ಯಾರ್ಯಾರಿಗೆ ಕೆಳಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ ದಯವಿಟ್ಟು ಮುಂಗಡೆ ಬಂದರೆ ಮುಂದೆ ಬರುವ ಹರಿ
ನಿರೂಪಣೆ ಬೇಕು. ಪರವಾಗಿ 3 ದಿವಸ ಪರ್ಯಂತರವಾಗಿ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲ ಇದಕ್ಕೂ ಸಂಗೀತ ಕಾರ್ಯಕ್ರಮ ಆಗಲಿ, ಭಜನಾ ಕಾರ್ಯಕ್ರಮ ಆಗಲಿ, ಪ್ರವಚನ ಕಾರ್ಯಕ್ರಮ ಆಗಲಿ ಒಳ್ಳೆಯ ರೀತಿಯಾಗಿ ನಿರೂಪಣೆ ಮಾಡಿದ್ದಾರೆ. ಅವ್ರಿಗೊಂದು ಸಂಸ್ಥೆ ವತಿಯಿಂದ ಒಂದು ಸತ್ಕಾರ ಕಾರ್ಯಕ್ರಮ ಆಗ್ತದೆ. ಆ ಕಾರ್ಯಕ್ರಮ ನಮ್ಮ ಮಠದ ಮ್ಯಾನೇಜರ್ ಆದ ವೇಣುಗೋಪಾಲಾಚಾರ್ಯ ಕಡೆಯಿಂದ ಅವರಿಗೆ ಸತ್ಕಾರ ಕಾರ್ಯಕ್ರಮ. ಧಾನ್ಯಂ ಧನಂ ಪಶುಂ ಬಹುತಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಪರಮ ಪೂಜ್ಯ ನಮ್ಮ ನಾಗಲಿಂಗ ಮುರಿಯವರು ಸಾಕಷ್ಟು ಕಲಾವಿದರಿಗೆ ತಬಲಾ ಸಾಥ್ ಮಾಡಿದ್ದಾರೆ. ಅದರ ಜೊತೆಗೆ ವಿವೇಕ್ ಸೌಂಡ್ ಸಿಸ್ಟಮ್ ಅಂತ ಹೇಳಿ ಎಲ್ಲೆಲ್ಲಿ ನಮ್ಮ ಸಂಗೀತ ಧಾರ್ಮಿಕ ಕಾರ್ಯಕ್ರಮ ಆಗ್ತದೆ ಅಲ್ಲಿ ನಮ್ಮ ನಾಗಲಿಂಗ ಮುರಿಯವರ ಒಂದು ಪ್ರೆಸೆನ್ಸ್ ಯಾವಾಗಲೂ ಇರ್ತದೆ. ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಅನುಗ್ರಹ ಆಗಲಿ, ಇನ್ನೂ ಅವರ ಸಂಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಬೆಳೀಲಿ ಅಂತ ಹೇಳ್ತಾ ಸಾಮಗ ಆಚಾರ್ಯರು ಗುರುಚಾರ್ಯರು ಅವರಿಗೆ ಸತ್ಕರಿಸಬೇಕಂತ ಕೇಳಿದರು. ಉದುರ್ತವು ಅದನ್ನ ನಾನು ಬಹಳ ಅನುಭವಿಸಿನಿ. ಹೀಗಾಗಿ 240 ದಾಸವಾಣಿ ಕಾರ್ಯಕ್ರಮಗಳನ್ನ ಇದೇ ಮಠದಲ್ಲಿ ಆಯೋಜನೆ ಮಾಡುವುದರ ಜೊತೆಗೆ ಪ್ರತಿ ಗುರುವಾರ ತಪ್ಪಲಾರ್ದಂಗೆ ಬಂದು ಆ ಸೇವೆಯನ್ನು ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಕರೋನಾ ಬಂದ್ಮೇಲೆ ಆ ಕಾರ್ಯಕ್ರಮ ಆ ಸ್ವರೂಪ ಬದಲಾಯಿತು. ಮತ್ತೆ ಆಚಾರ್ಯರು ಈಗಿರುವ ಆಚಾರ್ಯರು ಹೇಳಿದ್ದಾರೆ ಕೂಡಲೇ ಅದನ್ನ ಪ್ರಾರಂಭಿಸಿದ್ರಿ ಅಂತಂದು. ಅದನ್ನು ಸಾಧ್ಯ ಆದಷ್ಟು ಬೇಗನೆ ನಾವು ಉಪನ್ಯಾಸ ಅಂತ ಹೇಳಿದ್ರೆ ನಾವು ಹಾಲು ಬಂದು ಬುಕ್ ಮಾಡಬೇಕಾಗ್ತದೆ. ದೊಡ್ಡ ಹಾಲ್ ಇದ್ರೆ ಮಾತ್ರ ಅವ್ನು ಬುಕ್ ಮಾಡ್ತೀವಿ, ಇಲ್ಲಿದ್ರೆ ಸಣ್ಣ ಹಾಲಿಗೆ ಇಲ್ಲಿ ನಮ್ಗೆ ಉಪಯೋಗ ಆಗೋದಿಲ್ಲ. ಬ್ರಹ್ಮಣಾಚಾರ್ಯ ಹೆಸರು ಕೇಳಿದ್ರೆ ಸಾಕು ಬ್ರಹ್ಮಾಂಡನೇ ಸೀದಾ ನಮ್ಮ ಈ ಶ್ರೀಮಠಕ್ಕೆ ಬರ್ತದೆ. ಅಂಥ ಒಂದು ಪಾಂಡಿತ್ಯ ಅಂತ ಹೇಳಿದ್ರೆ ಸಾಕಷ್ಟು ಜನ ನಾವು ಪಾಂಡಿತ್ಯ ನೋಡ್ತೀವಿ. ಆದರೆ ತಮಗೆ ಪಾಂಡಿತ್ಯದ ಜೊತೆಗೆ ತಮಗೇನು ಗೊತ್ತಿರೋ ವಿಷಯನ ನಮಗೆ ತಲುಪಿಸುವ ಒಂದು ಶಕ್ತಿ ಏನಿದೆ, ಒಂದು ಕಲೆ ಏನಿದೆ, ಅದು ಬಹಳ ಜನಕ್ಕೆ ಬರೋದಿಲ್ಲ. ಸುಧಾ ಪಂಡಿತರಾಗಿರ್ತಾರೆ, ಎಲ್ಲಾಗಿರ್ತಾರೆ. ಆದರೆ ತಾವು ಕಲಿತಂತ ವಿದ್ಯೆ ಏನಿದೆ ಆ ವಿದ್ಯೆಯನ್ನು ನಮಗೆ ಸಲಲಿತವಾಗಿ ನಮಗೆ ಅರಗಿಸಿಕೊಳ್ಳಬೇಕು. ಆ ಥರವಾಗಿ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟತಕ್ಕಂಥ ಅಂಥ ಪರಮ ಪೂಜ್ಯ ಪಂಡಿತರು ನಮಗೆ ದೊರಕಿದ್ದಾರೆ, ಉಪನ್ಯಾಸ ದೊರಕಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ಅದು ಧನುರ್ಮಾಸದ ವಿಶೇಷ ಮಾಸದಲ್ಲಿ ಅಂತ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರು ಕುಲಕರ್ಣಿ ದಂಪತಿಗಳು ಬಂದು ಅವರಿಗೆ ಗೌರವಿಸಬೇಕಂತ ಕೇಳ್ಕೊಳ್ತಿದ್ದೆ. ಯಾಕಂದ್ರೆ ಅವರ ಮದುವೆ ವಾರ್ಷಿಕೋತ್ಸವ ನೋಡೋ ಭಾಗ್ಯ ನಮಗೆ ಇನ್ನೂ ಸಿಗ್ತಾ ಇಲ್ಲ. ಇವತ್ತೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಅವರ ಒಂದು ಮದುವೆ ವಾರ್ಷಿಕೋತ್ಸವ ಕೂಡ ಒಂದು ಶುಭಾಶಯವನ್ನು ಕೋರ್ತಾ ಆ ದಂಪತಿಗಳಿಗೆ ಭಗವಂತ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ. ನಮ್ಮ ಹುಬ್ಬಳ್ಳಿ ಧಾರವಾಡದ ಜನತೆಗೆ ತಮ್ಮ ವಿಶೇಷ ಸಂದೇಶಗಳನ್ನು ಕಳಿಸಲು ಅಂತ ಹೇಳ್ತಾ ಪರಮ ಪೂಜ್ಯ ದಂಪತಿಗಳಿಗೆ ವಿಶೇಷ ಧನ್ಯವಾದಗಳು. ಅದರ ಉದ್ದೇಶವಾಗಿ 2 ಮಾತುಗಳು.